ಈ ಪ್ರದೀಪ್ ಈಶ್ವರ್ ಅವರು ಹೇಳಿ ಕೇಳಿ ಪುಂಗಿ ರಾಜ ಅಂತಲೇ ಇವತ್ತು ಹೆಸರಿಟ್ಟಿರೋದು. ಬರೀ ಪುಂಗ್ತಾ ಇರ್ತಾರೆ ರೈತರು. ಇವರು ಯಾವ ಕೆಲಸ ಮಾಡಿದಾರೋ ಜನಗಳಿಗೆ ಗೊತ್ತಿಲ್ಲ, ಆದರೆ ಅವ್ರನ್ನ ಬೈಯೋದು, ಇವ್ರನ್ನ ಹೀಯಾಳ್ಸೋದು, ಬರೀ ಕುಕ್ಲಾತಿ ಮಾತಾಡೋದೇ ಈ ಮನುಷ್ಯಂದು ಕೆಲಸ ಆಗೋಗ್ಬಿಟ್ಟಿದೆ. ಏನು ಹಿಂಗೆ ಭುಜವನ್ನು ತಟ್ಟಿ ತಲೆಯ ಮೇಲಿರೋ ಕೂದಲೆಲ್ಲ ಕಿತ್ತು ಹಿಂಗೆ ಎಸೋದು, ಕುಮಾರಣ್ಣ ಏನೋ ಖಬರ್ದಾರ್, ನೀನು ಚಿಕ್ಕಬಳ್ಳಾಪುರಕ್ಕೆ ಬಂದು ನೋಡು, ನಿನ್ನ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ, ಈ ರೀತಿಯಾಗೆಲ್ಲ ಮಾತಾಡ್ತಿದ್ದೀರಲ್ಲ, ಅದನ್ನ ಕಂಡು ಯಾವನ ರಚಿಗೆದ್ದವನು ಒಂದು ಚೊಪ್ಲಿನೇ ಎಸ್ತ. ನೋಡಿ, ಇಲ್ಲಿ ಚಪ್ಪಲಿ ಎಸ್ತಿರ್ತಕ್ಕಂಥದ್ದನ್ನ ಯಾರು ಕೂಡ ಸಮರ್ಥನೆ ಮಾಡೋಕ್ಕಾಗಲ್ಲ. ಅವರೇ ತಲೆ ಬೆಂದಂತ ಒಬ್ಬ ಜನಪ್ರತಿನಿಧಿ ಪ್ರದೀಪ್ ಈಶ್ವರ್ ಇವತ್ತು ಸಿದ್ದರಾಮಯ್ಯನವ್ರ ಸ್ಟೈಲಲ್ಲಿ, ಸಿದ್ದರಾಮಯ್ಯನವರು ತೊಡೆ ತೊಟ್ಟಿದ್ರಲ್ಲ ಆ ರೀತಿಯಾಗಿ ಭುಜ ತೊಟ್ಬಿಟ್ಟಿದ್ದಾರೆ. ಭುಜ ತೊಟ್ಟಿದಾಕ್ಷಣಕ್ಕೆ ನೀನೇನು ಸಿದ್ದರಾಮಯ್ಯ ಆಗೋಕ್ಕಾಗಲ್ಲಪ್ಪ. ಸಿದ್ದರಾಮಯ್ಯ ಅವ್ರು ಮಾಡೋ ಕೆಲಸನ ಅದು ಒಳ್ಳೇದೋ ಕೆಟ್ಟದೋ ತಪಸ್ಸಿನ ರೀತಿಯಲ್ಲಿ ಮಾಡಿದ್ರು. ಅದಕ್ಕೆ ಅವರು ದೊಡ್ಡ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರು ಎರಡೆರಡು ಬಾರಿ. ನೀನು ಹಂಗಾಗಕ್ಕಾಗಲ್ಲ. ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವ್ರು ಇರೋರಿಗೆ ಓದಲ್ಲಿ ಬಂದಲ್ಲೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ರೆ ಜನ ತಾನೇ ಎಷ್ಟಂತ ಸಹಿಸ್ಕೊಳ್ತಾರೆ. ಜಾತಿ ನಡುವೆ ಸಂಘರ್ಷ ತಂದಿಡುವಂಥ ಕೆಲಸನ ಒಬ್ಬ ನಾಗರಿಕ ಮಾಡಿದ್ರೆ ಈ ದೇಶದ ಕಾನೂನು, ಈ ರಾಜ್ಯದ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು? ಅವರನ್ನು ಬಂಧನ ಮಾಡ್ತಾ ಇತ್ತು. ಆದರೆ ನೀವು ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದ ಒಬ್ಬ ಜನಪ್ರತಿನಿಧಿ ಆಗಿದ್ದೀರಾ ಅಂತ ಹೇಳುವಂಥ ಒಂದೇ ಕಾರಣವನ್ನು ಇಟ್ಕೊಂಡು ನಿಮ್ಮನ್ನ ರೋಡಲ್ಲಿ ಓಡಾಡಕ್ಕೆ ಬಿಡ್ಬೇಕೇನ್ರಿ? ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ದಾರೆ ಏನಂತಂದ್ರೆ, OBC ಅನ್ನೋದು ಜಾತಿ ಆಧಾರದಲ್ಲ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೋ ಅವರು ಕೂಡ OBC, ನಾನು OBCನೇ ಅಂತ ಹೇಳಿದ್ದಾರೆ. ಅಂದರೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕಾಗಿರುವಂಥ ಒಬ್ಬ ಜವಾಬ್ದಾರಿಯುತವಾದ ಶಾಸಕರಾಗಿ ನೀವು ಇವತ್ತು ಅರೆಬೆಂದಿರೋಂಥ ಮಾತುಗಳನ್ನ ಆಡ್ತಿರಲ್ರಿ. ನಿಮ್ಮ ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರಾ? ಪರಿಜ್ಞಾನ ಅನ್ನೋದೇನಾದರೂ ಸೊತ್ತೋಗಿದೆಯಾ ನಿಮಗೆ? ಚಿಕ್ಕಬಳ್ಳಾಪುರದಂತಹ ಒಂದು ವಿದ್ಯಾವಂತರು ಇರುವಂಥ ಕ್ಷೇತ್ರದಲ್ಲಿ ನಿಮ್ಮಂಥ ಅರೆಬೆಂದಿರೋಂಥವ್ರನ್ನ ಹೆಂಗೆ ಶಾಸಕರನ್ನಾಗಿ ಆಯ್ಕೆ ಮಾಡಿಬಿಟ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ನಿಜವಾಗ್ಲೂ ಕೊಡಲ್ಲ, ಯಾವುದು ಸಚಿವ ಸ್ಥಾನನ ಕೊಡಲ್ಲ, ಗ್ಯಾರಂಟಿ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮಂಥ ಅರಬೆಂದಿರೋರು ಕೊಟ್ಬಿಟ್ರೆ ಮುಂದೆ ಕಾಂಗ್ರೆಸ್ ಪಾರ್ಟಿ ಮುಜುಗರಕ್ಕೀಡಾಗಬೇಕಾಗುತ್ತೆ. ಹಾಗಾಗಿ ನೀವು ತೊಡೆಯನ್ನು ತೊಟ್ಟಿದ್ರು, ಭುಜವನ್ನು ತಿರುವುದ್ರು, ಏನು ಭುಜನ ತಟ್ಟಿದ್ರು, ಖಬರ್ದಾರ್ ಅಂದರು, ಕಿಲಾಡಿ ಅಂದ್ರೂ ನಿಮಗೆ ಸಚಿವ ಸ್ಥಾನ ಅಂತೂ ಸಿಗೋದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಇದಾರಲ್ಲ, ಎಲ್ರಿಗೂ ಹೇಳ್ತಾ ಇರ್ತಾರಲ್ಲ, ಯಾರು ಕಾನೂನನ್ನು ಕೈಗೆತ್ಕೊಂಡ್ರೆ, ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಟ್ಟರೆ, ದ್ವೇಷ ಭಾಷಣಗಳನ್ನು ಮಾಡಿದ್ರೆ ಅಂಥವ್ರನ್ನ ವಾದ್ದು ಒಳಗಡೆ ಹಾಕ್ತೀನಿ ಅಂತ. ಇವಾಗ ನೀವು ಮೊಟ್ಟ ಮೊದಲನೆಯದಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಕಾನೂನಿನಲ್ಲಿ ಯಾವ ಅವಕಾಶ ಇದೆಯೋ ಅದರಂತೆ ಅವ್ರ ಮೇಲೆ ನೀವು ಇವಾಗ ದೂರನ್ನು ದಾಖಲು ಮಾಡಬೇಕು ಸ್ವಯಂ ಪ್ರೇರಿತವಾಗಿ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಪ್ರಚೋದನಕಾರಿ ಹೇಳಿಕೆ ಕೊಟ್ಟ ಪ್ರದೀಪ್ ಈಶ್ವರನ ಬಂಧನ ಯಾವಾಗ ಅಂತಲೇ ನಾವು ಕೇಳೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ ನೋಡಿ, ಮೊನ್ನೆ ಕೆಂಪೇಗೌಡರ ಜಯಂತಿ ನಡೀತು. ಅವತ್ತು ಚಿಕ್ಕಬಳ್ಳಾಪುರದ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಾರೆ ಪ್ರದೀಪ್ ಈಶ್ವರ್ ಅವರು. ಈ ಪ್ರದೀಪ್ ಈಶ್ವರ್ ಅವರು ಹೇಳಿ ಕೇಳಿ ಪುಂಗಿ ರಾಜ ಅಂತಲೇ ಇವತ್ತು ಹೆಸರಿಟ್ಟಿರೋದು. ಬರೀ ಪುಂಗ್ತಾ ಇರ್ತಾರೆ ರೈತರು. ಇವರು ಯಾವ ಕೆಲಸ ಮಾಡಿದಾರೋ ಜನಗಳಿಗೆ ಗೊತ್ತಿಲ್ಲ, ಆದರೆ ಅವ್ರನ್ನ ಬೈಯೋದು, ಇವ್ರನ್ನ ಹೀಯಾಳ್ಸೋದು, ಬರೀ ಕುಕ್ಲಾತಿ ಮಾತಾಡೋದೇ ಈ ಮನುಷ್ಯಂದು ಕೆಲಸ ಆಗೋಗ್ಬಿಟ್ಟಿದೆ. ಹಾಗಾಗಿ ಬಿಡದಿಯ ವಿಷಯವನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವ್ರನ್ನೇನೋ ಬೈದಿದ್ದಾರೆ. ಅವರ ಸಮರ್ಥಕರು ಅಂತ ಹೇಳಲಾಗ್ತಿರೋರು ಇವ್ರ ಮೇಲೆ ಚಪ್ಪಲಿಯನ್ನು ತೂರಿದ್ದಾರೆ. ಆದರೆ ಈ ಪ್ರದೀಪ್ ಈಶ್ವರು ಮೆರೆದಂಥ ಹುಚ್ಚಾಟವನ್ನು ನಾವು ನೋಡಿದ್ವಿ. ಈ ಒಬ್ಬರು ಜನಪ್ರತಿನಿಧಿ ಮಾಡೋಂಥ ಇದು ಏನ್ರಿ ಇದೆಲ್ಲ? ಸಮಾಜದ ಮಧ್ಯದಲ್ಲಿ ಏನು ಅಲ್ಲಿಂದ ಹೊರಗಡೆಯಿಂದ ಪೊಲೀಸ್ ಬಂದೋಬಸ್ತಲ್ಲಿ ಕರ್ಕೊಂಬಂದು ಆಚೆ ಕಾರ್ ಹತ್ಸೋದ ಮೇಲೂ ಕೂಡ ಇವರು ಸುಮ್ಮನೆ ಸೈಲೆಂಟಾಗಿ ಹೋಗೋದು ಬಿಟ್ಟು ಜನ ರಚಿಗೆದ್ದಾಗ ಹೋಗ್ಬೇಕಾಗುತ್ತೆ. ಅದಾದಮೇಲೆ ನೀವೇನಾದರೂ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನೀವು ಬಂದ್ಬಿಟ್ಟು ಏನು ಹಿಂಗೆ ಭುಜವನ್ನು ತೊಟ್ಟಿ ತಲೆಯ ಮೇಲಿರೋ ಕೂದಲೆಲ್ಲ ಕಿತ್ತು ಹಿಂಗೆ ಎಸೋದು, ಕುಮಾರಣ್ಣ ಏನೋ ಖಬರ್ದಾರ್, ನೀನು ಚಿಕ್ಕಬಳ್ಳಾಪುರಕ್ಕೆ ಬಂದು ನೋಡು, ನಿನ್ನ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ, ಈ ರೀತಿಯಾಗೆಲ್ಲ ಮಾತಾಡ್ತಿದ್ದೀರಲ್ಲ, ಅದನ್ನು ಕಂಡು ಯಾವನ ರಚಿಗೆದ್ದವನು ಒಂದು ಚೊಪ್ಲಿನೇ ಎಸ್ತ. ನೋಡಿ, ಇಲ್ಲಿ ಚಪ್ಪಲಿ ಎಸ್ತಿರ್ತಕ್ಕಂಥದ್ದನ್ನು ಯಾರೂ ಕೂಡ ಸಮರ್ಥನೆ ಮಾಡೋಕ್ಕಾಗಲ್ಲ. ಆ JDSನ ಕಾರ್ಯಕರ್ತನ ಆಪ್ರೇಷನ್ ಮಾಡಿ ಇವಾಗ ಬಂಧನ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ. ಅವ್ರು JDS ಕಾರ್ಯಕರ್ತರು ಅಲ್ವೋ ಅದ್ರ ಬಗ್ಗೆ ಸ್ಪಷ್ಟತೆ ಇನ್ನೂ ಗೊತ್ತಿಲ್ಲ, ಅದನ್ನು ಪೊಲೀಸ್ ಇಲಾಖೆ ಮಾಡ್ಕೊಳ್ಳುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಜಾತ್ಯತೀತ ಭಾರತದ, ಸೆಕ್ಯುಲರ್ ಭಾರತದ ಕನಸನ್ನು ಕಂಡಿರುವಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ಅರೆ ತಲೆ ಬೆಂದಂಥ ಒಬ್ಬ ಜನಪ್ರತಿನಿಧಿ ಪ್ರದೀಪ್ ಈಶ್ವರ್ ಇವತ್ತು ನಾನೊಬ್ಬ OBC ಶೋಷಿತ ಜನಾಂಗದ ಒಬ್ಬ ಶಾಸಕ, ನಾನು ಶೋಷಿತ ಜನಾಂಗದ ಒಬ್ಬ ಹುಡುಗ, ನನ್ನ ಮೇಲೆ ಈ ರೀತಿಯಾಗಿ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ತಿರುಗ್ತಿದ್ದಾರೆ. ಮತ್ತು ಸಿದ್ದರಾಮಯ್ಯನವ್ರ ಸ್ಟೈಲಲ್ಲಿ, ಸಿದ್ದರಾಮಯ್ಯನವರು ತೊಡೆ ತೊಟ್ಟಿದ್ರಲ್ಲ ಆ ರೀತಿಯಾಗಿ ಭುಜ ತೊಟ್ಬಿಟ್ಟಿದ್ದಾರೆ. ಭುಜ ತೊಟ್ಟಿದಾಕ್ಷಣಕ್ಕೆ ನೀನೇನು ಸಿದ್ದರಾಮಯ್ಯ ಆಗೋಕ್ಕಾಗಲ್ಲಪ್ಪ. ಸಿದ್ದರಾಮಯ್ಯ ಅವ್ರು ಮಾಡೋ ಕೆಲಸನ ಅದು ಒಳ್ಳೆಯದೋ ಕೆಟ್ಟದೋ ತಪಸ್ಸಿನ ರೀತಿಯಲ್ಲಿ ಮಾಡಿದ್ರು. ಅದಕ್ಕೆ ಅವರು ಒಂದು ದೊಡ್ಡ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದರು ಎರಡೆರಡು ಬಾರಿ. ನೀನು ಹಂಗಾಗಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನೀನು ಅರಬೆಂದಿರೋ ಮಾತೇ ಆಡೋದು.
ನಿನ್ನನ್ನು ಇವಾಗ ಜನರು ಗೌರವ ಕೊಟ್ಟು ಗೆಲ್ಲಿಸಿದ್ದಾರೆ. ನೀನು ಜನಗಳಿಗೆ ಒಳ್ಳೇದು ಮಾಡೋವಂಥ ಕೆಲಸನ ಬಿಟ್ಬಿಟ್ಟು ಕ್ಷುಲ್ಲಕ ರಾಜಕಾರಣಗಳನ್ನ ಮಾತಾಡಿಕೊಂಡು ನಿನಗಿಂತ ವಯಸ್ಸಲ್ಲಿ ದೊಡ್ಡವ್ರು ಇರೋರಿಗೆ ಓದಲ್ಲಿ ಬಂದಲ್ಲೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ರೆ ಜನ ತಾನೇ ಎಷ್ಟಂತ ಸಹಿಸ್ಕೊಳ್ತಾರೆ? ಹೇಳ್ರಿ, ಕಬೂರ್ದಾರ್ ಅಂದರೆ ಏನು ರೀ ಅರ್ಥ? ಹೇಳ್ರಿ, ಒಂದು ಕೂದಲನ್ನು ಹಿಂಗೆ ತೋರಿಸಿ ನೀವು ಅದು ಅರ್ಥ ಏನು ಬರುತ್ತೆ ಅನ್ನೋದು ಗೊತ್ತಿದೆಯಾ ಪ್ರದೀಪ್ ಈಶ್ವರ್ ಅವರೇ? ನೀವು ಜನಪ್ರತಿನಿಧಿನೇ ಇರ್ಬೋದು, ಆದರೆ ನಿಮ್ಮ ಹೇಳಿಕೆಗಳು ಸಮಾಜದ ಮಧ್ಯದಲ್ಲಿ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಮತ್ತು ಜಾತಿಗಳ ನಡುವೆ ಯಾವ ರೀತಿಯಾದ ಸಂಘರ್ಷವನ್ನು ಹುಟ್ಟಾಕುತ್ತೆ ಅಂತ ಹೇಳುವಂಥ ಒಂದು ಕನಿಷ್ಠ ಪರಿಜ್ಞಾನ ಇಲ್ಲದೆ ಮಾತಾಡ್ತಿರಲ್ರಿ ನೀವು. ಸಿ ಎಮ್ ಅವ್ರನ್ನ ಪತ್ರಕರ್ತರು ಕೇಳಿದ್ರೆ ನಿನ್ನೆ ಪೋಲಿಯೋ ಅಭಿಯಾನದ ನಡೀತಿದೆಯಲ್ಲ, ಪೋಲಿಯೋ ಡ್ರಾಪ್ಸ್ ಹಾಕೋದು, ಪೋಲಿಯೋ ಹನಿಗಳನ್ನು ಹಾಕ್ತಾರಲ್ಲ, ಆ ಅಭಿಯಾನದಲ್ಲಿ ಪ್ರಶ್ನೆ ಮಾಡಿದ್ರೆ ಸಿ ಎಮ್ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ ತಿರುಗಿಸ್ಕೊಂಡು ಹೋಗೋವಂಥ ಸನ್ನಿವೇಶನ ನೀವು ನಿರ್ಮಾಣ ಮಾಡಿದ್ದೀರಾ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ನಿಮ್ಮ ಮೇಲೆ ಯಾವುದೇ ವಿಧವಾದಂಥ ಕ್ರಮವನ್ನು ತಗೊಳ್ತಾ ಇಲ್ಲ. ಹೇಳ್ರಿ ಪ್ರದೀಪ್ ಈಶ್ವರ್ ಅವರೇ, ಯಾರಾದರೂ ಜಾತಿ ನಡುವೆ ಸಂಘರ್ಷ ತಂದಿಡುವಂಥ ಕೆಲಸನ ಒಬ್ಬ ನಾಗರಿಕ ಮಾಡಿದ್ರೆ ಈ ದೇಶದ ಕಾನೂನು, ಈ ರಾಜ್ಯದ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತು? ಅವರನ್ನು ಬಂಧನ ಮಾಡ್ತಾಯಿತ್ತು. ಆದರೆ ನೀವು ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದ ಒಬ್ಬ ಜನಪ್ರತಿನಿಧಿ ಆಗಿದ್ದೀರಾ ಅಂತ ಹೇಳುವಂಥ ಒಂದೇ ಕಾರಣವನ್ನು ಇಟ್ಕೊಂಡು ನಿಮ್ಮನ್ನು ರೋಡಲ್ಲಿ ಓಡಾಡೋಕ್ಕೆ ಬಿಡಬೇಕೇನ್ರಿ? ನಿಮ್ಮನ್ನು ಬಂಧನ ಮಾಡಬಾರ್ದಾ? ನಿಮ್ಮ ಮೇಲೆ ಕಾನೂನಿನ ಒಂದು ಪ್ರಕ್ರಿಯೆ ಆಗಬಾರ್ದಾ? ನೀವು ಕೊಟ್ಟಿರೋದು ಪ್ರಚೋದನೆನೋ ಅಲ್ವೋ ಹೇಳಿ. OBCಯ ಲಕ್ಷಾಂತರ ಜನ ಇದ್ದಾರೆ ರೀ ಕರ್ನಾಟಕದೊಳಗಡೆ, ಸಾಕಷ್ಟು ಜನ ಇದ್ದಾರೆ. OBC ಕ್ಯಾಟಗರಿಯಲ್ಲಿರುವಂಥ ಜನರು ಸಾಕಷ್ಟು ಜನ ಇದ್ದಾರೆ. ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿದಂತೆ ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ದಾರೆ ಏನಂತಂದರೆ, OBC ಅನ್ನೋದು ಜಾತಿ ಆಧಾರದಲ್ಲ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೋ ಅವರು ಕೂಡ OBC, ನಾನು OBCನೇ ಅಂತ ಹೇಳಿದ್ದಾರೆ. ಅಂದರೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕಾಗಿರುವಂಥ ಒಬ್ಬ ಜವಾಬ್ದಾರಿಯುತವಾದ ಶಾಸಕರಾಗಿ ನೀವು ಇವತ್ತು ಅರೆಬೆಂದಿರೋ ಅಂಥ ಮಾತುಗಳನ್ನ ಆಡ್ತಿರಲ್ರಿ. ನಿಮ್ಮ ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರಾ? ಪರಿಜ್ಞಾನ ಅನ್ನೋದೇನಾದರೂ ಸತ್ತೋಗಿದೆಯಾ ನಿಮಗೆ? ನಿಮ್ಗೆ ಇನ್ನೆಷ್ಟು ಜನ ಎಷ್ಟು ವಿಧವದಲ್ಲಿ ಉಗಿಬೇಕು? ನೀವೇನೋ ತೆಲುಗು ಡೈಲಾಗುಗಳು ಹೊಡ್ಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ರಾಜಕೀಯ ಮಾಡೋ ಅಂಥದ್ದಲ್ಲ. ಅರ್ಥ ಆಯ್ತಲ್ವಾ? ನಿಮ್ಮ CA ಸೈಟುಗಳ ಬಗ್ಗೆ ಇವಾಗ ವಿವಾದಗಳು ಎದ್ದಿದೆ, ಅದನ್ನು ನೀವು ಬಗೆಹರಿಸ್ಕೊಳ್ಳಿ ಆಯಿತಾ? ಈ ಬಿಡದಿ ಟೌನ್ಶಿಪ್ನ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ಕೊತಾರೆ, ಅದು ಅವ್ರ ಭಾಗ. ಬೇಕಾದರೆ ನೀವು ಹೋಗಿ ರೈತರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ಅಥವಾ ರೈತರನ್ನ ಮನವೊಲಿಕೆ ಮಾಡಿ ಅವ್ರದ್ದು ಜಮೀನುಗಳನ್ನ ಕಿತ್ಕೊಳ್ಳಿ. ಸಿಟಿ ಮಾಡಬೇಕಾ, ಏನು AI ಸಿಟಿ ಮಾಡಬೇಕಾ, ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಗಂಭೀರವಾದ ವಿಷಯ ಏನು ಅಂದರೆ, ಜಾತಿಗಳ ನಡುವೆ ಕಿಚ್ಚನ್ನು ಹಚ್ಚಿ ಸಮಾಜವನ್ನು ಒಡೆಯೋ ಅಂಥ ಕೆಲಸ ಮಾಡ್ತಿರಲ್ರಿ. ಬೇಜವಾಬ್ದಾರಿ ಮನುಷ್ಯರು ಅಲ್ವಾ ಅನ್ನೋದಕ್ಕೆ ನೀವೇ ಉತ್ತರವನ್ನು ಹೇಳ್ಬೇಕಿವತ್ತು, ಹೌದಲ್ವಾ? OBCಯ ಹುಡುಗ ನಾನು ಅಂತ. ಎಷ್ಟ್ರಿ ನಿಮಗೆ ವಯಸ್ಸು? 40-45 ಆಗ್ತಾಯಿದೆ, ಇನ್ನೂ ಹುಡುಗಾನ ನೀವು? ಹೇಳ್ರಿ, ನನ್ನ ವಯಸ್ಸವ್ರು ಇರ್ತೀರ ನೀವು ಸರಿ ಸಮಾನ. 40-45 ವರ್ಷ ಇರ್ತದೆ ನಿಮಗೂ, ಇಲ್ಲ ಒಂದು 40 ವರ್ಷ ಇರ್ತದೆ ಅಂತ ಇಟ್ಕೊಳ್ಳಿ. ನೀವೇನು ಇನ್ನೂ ಹುಡುಗಾನ, ಚಿಕ್ಕ ಹುಡುಗಾನ? ಪರಿಜ್ಞಾನ ಬೇಕಲ್ರಿ. OBC ಒಬ್ಬ ಶೋಷಿತ ಶಾಸಕನ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಾರೆ ಅಂತ ಯಾರು ನಿಮ್ಮ ಮೇಲೆ ಚೊಪ್ಪಲಿ ಎಸ್ತಿದ್ದಾರೋ, ಅದು ಸಂವಿಧಾನದಲ್ಲಿ ಈ ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡಿಬಾರ್ದಂಥ ಬೆಳವಣಿಗೆ. ಅದನ್ನು ಯಾರೂ ಸಮರ್ಥನೆ ಮಾಡೋಕ್ಕೆ ಹೋಗಲ್ಲ. ಆತನಿಗೆ ಕಾನೂನಲ್ಲಿ ಏನು ಕ್ರಮ ಆಗಬೇಕು ಅದಾಗುತ್ತೆ, ಅದು ಹಾಗೇ ಆಗುತ್ತೆ. ಆದರೆ ನೀವು ಕೊಟ್ಟಂಥ ಪ್ರಚೋದನಾತ್ಮಕ ಹೇಳಿಕೆ, ಜಾತಿಗಳ ನಡುವೆ ಸಂಘರ್ಷವನ್ನು ತಂದಿಡುವಂಥ ಹೇಳಿಕೆ ಕೊಟ್ಟಿದ್ದೀರಲ್ಲ, ಇದಕ್ಕೆ ಏನು ಮಾಡಬೇಕು? ಮತ್ತು ಈ ದೇಶದ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರಲ್ಲ ಇವಾಗ ಕುಮಾರಸ್ವಾಮಿ ಅವರು, ಅವ್ರಿಗೆ ನೀವು ಕಬೂರ್ದಾರ್ ಅಂತೀರಾ, ಮತ್ತು ಏನೋ ಒಂದು ಸನ್ನೆ ಮಾಡಿ ತೋರಿಸ್ತೀರಲ್ರಿ. ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅಲ್ಲ ಅದು ಅರ್ಥ. ಇದು ನಿಮ್ಮ ಸಾಮಾಜಿಕ ಸಭ್ಯತೆ ಎಷ್ಟು ಕೀಳುಮಟ್ಟದಿದೆ ಅನ್ನೋದನ್ನು ತೋರಿಸ್ತಿದೆ. ನಾಚಿಕೆ ಆಗುತ್ತೆ ರೀ. ಚಿಕ್ಕಬಳ್ಳಾಪುರದಂತಹ ಒಂದು ವಿದ್ಯಾವಂತರು ಇರೋವಂಥ ಕ್ಷೇತ್ರದಲ್ಲಿ ನಿಮ್ಮಂಥ ಅರೆಬೆಂದಿರೋ ಅಂಥವ್ರನ್ನ ಹೆಂಗೆ ಶಾಸಕರನ್ನಾಗಿ ಆಯ್ಕೆ ಮಾಡಿಬಿಟ್ರೋ ನನಗೆ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರೇ, ನೀವು ನೈತಿಕವಾದಂಥ ಹೊಣೆಯನ್ನು ಹೊರಬೇಕು. ಪರಿಜ್ಞಾನವನ್ನು ಇಟ್ಕೊಂಡು ಸಮಾಜದ ಮಧ್ಯದಲ್ಲಿ ಮಾತನಾಡುವಾಗ ಮಾತಾಡಿ. ಎಲ್ಲರನ್ನು ಛೇಡಿಸುವ ರೀತಿಯಲ್ಲಿ, ವ್ಯಂಗ್ಯವನ್ನು ಮಾಡುವ ರೀತಿಯಲ್ಲಿ ಏನಾದರೂ ನೀವು ಖಿನ್ನತೆಗೆ ಏನಾದರೂ ಒಳಗಾಗಿದ್ದೀರೇನ್ರಿ? ಕಾಂಗ್ರೆಸ್ ಪಾರ್ಟಿ ನಿಮಗೆ ನಿಜವಾಗ್ಲೂ ಕೊಡಲ್ಲ, ಯಾವುದು ಸಚಿವ ಸ್ಥಾನನ ಕೊಡಲ್ಲ, ಗ್ಯಾರಂಟಿ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಮಂಥ ಅರಬೆಂದಿರೋರು ಕೊಟ್ಬಿಟ್ರೆ ಮುಂದೆ ಕಾಂಗ್ರೆಸ್ ಪಾರ್ಟಿ ಮುಜುಗರಕ್ಕೀಡಾಗಬೇಕಾಗುತ್ತೆ. ಹಾಗಾಗಿ ನೀವು ತೊಡೆಯನ್ನು ತೊಟ್ಟಿದ್ರು, ಭುಜವನ್ನು ತಿರುವುದ್ರು, ಏನು ಭುಜನ ತಟ್ಟಿದ್ರು, ಕಬರ್ದಾರ್ ಅಂದರು, ಕಿಲಾಡಿ ಅಂದ್ರೂ ನಿಮಗೆ ಸಚಿವ ಸ್ಥಾನ ಅಂತೂ ಸಿಗೋದಿಲ್ಲ. ಆದರೆ ನೀವು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡೋದನ್ನು ಕಲ್ತ್ಕೊಳ್ಳಿ. ಇಲ್ಲ ಅಂತಂದರೆ ರಾಜಕೀಯವಾಗಿ ಜನರು ನಿಮ್ಮನ್ನು ನಾಮಾವಶೇಷ ಮಾಡಿಬಿಡ್ತಾರೆ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಇದ್ದಾರಲ್ಲ, ಇವರು ಎಚ್ಚರಿಕೆಯ ಮಾತುಗಳನ್ನಾಡಲಿ. ಈ ರಾಜ್ಯದಲ್ಲಿ ಏನಾದರೂ ಇವಾಗ ನಮ್ಮ
ಪ್ರಿಯಾಂಕ ಖರ್ಗೆ ಅವರು ಇದ್ದಾರಲ್ಲ, ಎಲ್ರಿಗೂ ಹೇಳ್ತಾ ಇರ್ತಾರಲ್ಲ, ಯಾರು ಕಾನೂನನ್ನು ಕೈಗೆತ್ಕೊಂಡ್ರೆ, ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಟ್ಟರೆ, ದ್ವೇಷ ಭಾಷಣಗಳನ್ನು ಮಾಡಿದ್ರೆ ಅಂಥವ್ರನ್ನ ಒದ್ದು ಒಳಗಡೆ ಹಾಕ್ತೀನಿ ಅಂತ. ಇವಾಗ ನೀವು ಮೊಟ್ಟ ಮೊದಲನೆಯದಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಕಾನೂನಿನಲ್ಲಿ ಯಾವ ಅವಕಾಶ ಇದೆಯೋ ಅದರಂತೆ ಅವ್ರ ಮೇಲೆ ನೀವು ಇವಾಗ ದೂರನ್ನು ದಾಖಲು ಮಾಡಬೇಕು. ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಅಂತಾರಲ್ಲ, ಅದನ್ನು ಮಾಡಬೇಕು. ಸುಮೋಟೋ ಕೇಸ್ ಮಾಡಬೇಕು ಪೊಲೀಸ್ ಇಲಾಖೆ. ಯಾಕೆ ಅಂತ ಹೇಳಿದ್ರೆ, ಇವ್ರು ಹೇಳಿರೋವಂಥ ಹೇಳಿಕೆ ಸಣ್ಣದೇ ಇರ್ಬೋದು, ಆದರೆ ಜಾತಿಗಳ ನಡುವೆ ಸಂಘರ್ಷವನ್ನು ತಂದಿಡೋ ರೀತಿಯಲ್ಲಿದೆ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಇನ್ಮುಂದೆ ಆದರೂ ಎಚ್ಚರಿಕೆ ಹೆಜ್ಜೆಗಳನ್ನಿಡಲಿ, ಸಮಾಜದ ಮಧ್ಯೆ ಸಭ್ಯತೆಯಿಂದ ನಡ್ಕೊಳೋದನ್ನು ಕಂಡುಕೊಳ್ಳಿ, ತಮ್ಮ ಜವಾಬ್ದಾರಿ ಏನಿದೆ ಅದನ್ನು ತಿಳ್ಕೊಂಡು ಜನಗಳಿಗೆ ಪೂರಕವಾಗಿರುವಂಥ ಕೆಲಸವನ್ನು ಮಾಡದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ನಾಮಾವಶೇಷ ಮಾಡ್ತಾರೆ ಮತದಾರರು. ಆವಾಗ ನೀವು ತೆಪ್ಪಗೆ ಬಾಯಿ ಮುಚ್ಕೊಂಡು ಮನೇಲಿರಬೇಕಾಗಿರುವಂಥ ಸಂದರ್ಭನ ನಿರ್ಮಾಣ ಮಾಡ್ಕೊಬೇಡಿ ಅಂತ ಹೇಳೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.